ನ್ಯೂಸ್ ನಲ್ಲಿ ಹನಿ ಟ್ರ್ಯಾಪ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿಎಂ ಗೆ ಹನಿ ಟ್ರ್ಯಾಪ್ ಪೆನ್ ಡ್ರೈವ್ ಕೊಟ್ರ ರಾಜೇಂದ್ರ ಪ್ರಶ್ನೆ ಆಗೇ ಉಳ್ಕೊಂಡಿದೆ. ಸೀನಿಯರ್ ಅಡ್ವೊಕೇಟ್ ಜೊತೆಗೆ ಚರ್ಚೆ ಮಾಡೋಕೆ ಸೂಚನೆ ಕೊಟ್ರಂತೆ ಸಿದ್ದರಾಮಯ್ಯ. ಹನಿ ಟ್ರ್ಯಾಪ್ ನಲ್ಲಿ ದಲಿತಾಸ್ತ್ರ ಬಳಸುವಂತೆಯೂ ಸಲಹೆಯನ್ನ ಕೊಟ್ರಂತೆ. ಹಿಂದುಳಿದ ದಲಿತ ನಾಯಕರ ತೇಜೋವಧೆಗೆ ಷಡ್ಯಂತ್ರ ಆಗ್ತಾ ಇದೆ, ಈ ಕೇಸ್ನಲ್ಲಿ ಮತ್ತಷ್ಟು ದಾಖಲೆಗಳ ಸಂಗ್ರಹಿಸಬೇಕು ನೀನು ಅಂತ ಸಿಎಂ ರಾಜೇಂದ್ರ ಅವರಿಗೆ ಸಲಹೆ ಕೊಟ್ಟು ಕಳ್ಸಿದ್ರ. ಏನಿದೆ ಹಾಗಾದ್ರೆ ಪೆನ್ ಡ್ರೈವ್ ನ ತೋರಿಸಿದ್ರ ಸಿದ್ದರಾಮಯ್ಯಗೆ. ಆಮೇಲೆ ಸಿದ್ದರಾಮಯ್ಯ ದಲಿತಾಸ್ತ್ರ ಬಳಸಬೇಕು ನೀವು, ಇದರಲ್ಲಿ ದಲಿತರನ್ನ ಮಟ್ಟ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ನಾಯಕ, ಇದರ ಮಾಸ್ಟರ್ ಮೈಂಡ್ ಅಂತ ನೀನು ಬಳಸಬೇಕು ಅಂತ ಹೇಳಿದ್ರಂತೆ. ಹನಿ ಟ್ರ್ಯಾಪ್ಗೂ ದಲಿತಾಸ್ತ್ರಕ್ಕೂ ಏನು ಸಂಬಂಧ ಅನ್ನುವಂಥದ್ದು ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ. ಮೀಸಲಾತಿಗೆ ಚರ್ಚೆ ಮಾಡ್ದಂಗೆ ಇದರಲ್ಲಿ ದಲಿತರು, ಹಿಂದುಳಿದವರು, ಮುಂದುವರೆದವರು ಅನ್ನುವಂಥದ್ದು ಬರುತ್ತಾ? ಅವರ ದೌರ್ಬಲ್ಯಗಳನ್ನು ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು, ಇವರು ಅದಕ್ಕೆ ಟ್ರ್ಯಾಪ್ ಆಗಿಲ್ಲ ಅಂದ್ರೆ ಫೈನ್, ವೆರಿ ಗುಡ್. ನಿಮ್ಮ ಕ್ಷೇತ್ರದ ಜನತೆಗೆ ನೀವು ಎದೆ ತಟ್ಟಿ ಹೇಳ್ಬೋದು, ನೋಡಿ ಹಿಂಗೆ ಪ್ರಯತ್ನ ಮಾಡಕ್ಕೆ ಬಂದರು, ನಾವು ಕಾಪಾಡಕ್ಕೆ 2 ಬಾರ್ಸ್ ಕಳಿಸಿದ್ವಿ, ಯಾವ ಟ್ರ್ಯಾಪ್ ಗೀಪು ಆಗಿಲ್ಲ ಅಂತ. ಅವ್ರು ಯಾರೋ ಹಲೋ ಅಂದರೆ ಇವರು ಹಲೋ ಅಂತಾರೆ ಅಂತ ಇವರ ರಾಜಕೀಯದಲ್ಲೇ ಅಂದರೆ ಕಾಂಗ್ರೆಸ್ ಪಕ್ಷದೊಳಗೆ ಚರ್ಚೆ ಆಗ್ತಿದೆ. ಒಬ್ಬ ಕೊಟ್ಟಂತಹ ಹೇಳಿಕೆಯನ್ನು ಇನ್ನೊಬ್ಬರು ಲೇವಡಿ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನಾನು ಟ್ರ್ಯಾಪ್ ಆಗಿಲ್ಲ ಅಂದರೆ ಮುಗೀತು, ಅದನ್ನು ಬಿಟ್ಟು ದಲಿತಾಸ್ತ್ರ ಪ್ರಯೋಗ ಮಾಡು ಈ ವಿಚಾರದಲ್ಲಿ ಅಂತ ನಿಜಕ್ಕೂ ಸಿದ್ದರಾಮಯ್ಯ ಹೇಳಿದ್ರ? ಕಾನೂನು ವಿಚಾರವನ್ನು ಅರ್ದು ಕುಡ್ದಿದ್ದಾರೆ ಸಿದ್ದರಾಮಯ್ಯ, ಅದರಲ್ಲಿ ನೋ ಡೌಟ್. ಹಾಗಾದರೆ ನಿಜಕ್ಕೂ ಈ ರೀತಿಯ ಈ ಒಂದು ಸಜೆಷನನ್ನು ರಾಜೇಂದ್ರ ಅವ್ರಿಗೆ ಕೊಟ್ಟು ಕಳಿಸಿದ್ರೆ ಗೊತ್ತಿಲ್ಲ. ಅದರ ಬೆನ್ನಲ್ಲೇ ತನಿಖೆ ಆಗಲಿ ಅಂತ ಹೇಳಿದ್ರಂತೆ. ಅಫ್ಕೋರ್ಸ್ ಆಗಬೇಕು ತನಿಖೆ. ಈಗ ಇವರು ಧೈರ್ಯ ಮಾಡ್ಕೊಂಡು ಮುಂದೆ ಬಂದಿದ್ದಾರೆ ಅಂದರೆ ಇನ್ನುಳಿದವರು ಕೂಡ ಯಾರೆಲ್ಲ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಥವಾ ಪ್ರಯತ್ನ ಪಟ್ಟರು ಅವ್ರ ಮೇಲೆ ಅಂಥವರೆಲ್ಲ ತನಿಖೆಗೆ ಬರ್ತಾರೆ. ಅಂದರೆ ತನಿಖೆ ಆಗಲಿ ಅಂತ ಮುಂದಕ್ಕೆ ಬರ್ತಾರೆ ಕಂಪ್ಲೇಂಟ್ ಕೊಡೋಕೆ. ಈಗ ಸಿದ್ದರಾಮಯ್ಯ ರಾಜೇಂದ್ರ ಅವರ ನಡುವೆ ನಡೆದಿರುವಂತಹ ಸಮಾಲೋಚನೆ ಏನು ಅನ್ನುವಂಥದ್ದೇ ವೆರಿ ಇಂಟ್ರೆಸ್ಟಿಂಗ್.